ತೊಗೊಂಡ್ರು ಆ ಟೈಮಿಗೆ. ಈ ವಾಸ್ ದಿ ಅಂದರೆ ಅವ್ರಲಿಂದೇ ನಾವು 3 ಗೋಲ್ಡ್ ಮೆಡಲ್ ಗೆದ್ದರು. ಅವನಿಗೆ ಹೈಯೆಸ್ಟ್ ಗೋಲ್ಸ್ ಮಾಡಿದವರು ಧ್ಯಾನ್ಚಂದ್. ಆಮೇಲೆ ಅವರಿಗೆ ಮ್ಯಾಜಿಷಿಯನ್ ಅಂತ ಹೇಳ್ತೀವಿ, ಅಂದರೆ ಒಂದು ಮಾಂತ್ರಿಕ ಅಂತ ಹೇಳ್ತೀವಿ. ಜರ್ಮನ್ ಹಿಟ್ಲರ್ ಏನು ಮಾಡ್ದ ಆ ಟೈಮಿಗೆ, ನಮ್ಮಲ್ಲಿ ಇನ್ನೂ ಸ್ವಾತಂತ್ರ್ಯ ಆಗಿದ್ದಿಲ್ಲ. ಅದಕ್ಕಿಂತ ಮೊದಲೇ ಏನದ ಬ್ರಿಟಿಷರ್ದು ಆಳ್ವಿಕೆನಾಗ ನಾವು ಇದ್ದವರು ಗುಲಾಮರಾಗಿದ್ದೀವಿ. ಆ ಟೀಮ್ ತೊಗೊಂಡು ಹೋಗಿ ಅವ್ರು ಗೋಲ್ಡ್ ಮೆಡಲ್ ಇಂಡಿಯಾಗೆ ತೊಗೊಂಡು ಬಂದರು. ಭಾರತ ದೇಶಕ್ಕೆ ಗೋಲ್ಡ್ ಮೆಡಲ್ ತೊಗೊಂಬಂದರು. ಆ ಟೈಮಿಗೆ ಅವ್ರಿಗೆ ಮ್ಯಾಜಿಷಿಯನ್ ಅಂತ ಹೇಳಿ ಕರಿತಿದ್ರು, ಮಾಂತ್ರಿಕ ಅಂತ ಕರೀತಿದ್ರು. ಯಾಕೆ ಕರಿತಿದ್ರು ಮಾಂತ್ರಿಕ ಅಂತಂದ್ರೆ, ಅವ್ರ ಕೈಯಾಗ ಸ್ಟಿಕ್ ಬಂದು ಬಾಲ್ ಸಿಕ್ಕೂಡಲೇ ಸೀದಾ ಗೋಲ್ ತನಕ ಒಬ್ಬರೇ ಹೋಗ್ತಿದ್ರು. ಯಾರೂ ಅವ್ರಿಗೆ ತಡಿಲಿಕ್ಕೆ ಆಗ್ತಿದ್ದಿಲ್ಲ. ಅಷ್ಟು ಫಾಸ್ಟ್ ಡ್ರಿಬ್ಲಿಂಗ್, ಅಷ್ಟು ಫಾಸ್ಟ್ ಇತ್ತು ಅವ್ರಿಗೆ. ಅದು ಗೋಲ್ ಮಾಡೋದು ಮಾಡ್ತಿದ್ರು. ಅದನ್ನು ನೋಡಿ ಅಡಾಲ್ಫ್ ಹಿಟ್ಲರ್ ಏನು ಮಾಡೋದು ಅಂತಂದ್ರೆ ಒಂದು ಎನ್ಕ್ವೈರಿ ಕರೆದು, ಇವ ಇಷ್ಟು ಚಲೋ ಹೆಂಗೆ ಆಡ್ತಾನೆ, ಇಷ್ಟು ಹೆಂಗೆ ಹೋಗ್ತದೆ ಗೋಲು, ಅದಕ್ಕೆ ಏನಾರೇ ಪ್ರಾಬ್ಲಮ್ ಇರಬೇಕು, ಆ ಸ್ಟಿಕ್ಗೆ ಬಾಲಿಗೆ ಏನೋ ಸಂಬಂಧ ಇರಬೇಕು. ಅದರದಸಿಂದ ಒಂದು ರಿಸರ್ಚ್ ಕಮಿಟಿ ಕೂಡಿಸಿ ಅವ್ರಿಗೆಲ್ಲ ಕರೆದು ನೀವು ಕೇಳ್ತಾರೆ, ಇದು ಸ್ಟಿಕ್ನಾಗ ಏನದ, ಬಾಲಿಗೆ ಯಾಕೆ ಆಗ್ತದೆ, ಅದು ಬಿಡಲ್ಲೇ ಅಲ್ಲ, ಹೆಂಗೆ ಬಿಡಂಗಿಲ್ಲ ಅಂತ ಹೇಳೋದು ಕಮಿಟಿ ಕಂಡಕ್ಟ್ ಮಾಡಿ ಅವ್ರು ರಿಸರ್ಚ್ ಮಾಡ್ತಾರೆ. ಅದ್ರಾಗ ಗೊತ್ತಾಗ್ತದೆ ಅದ್ರಾಗ ಏನೂ ಇರೋಂಗಿಲ್ಲ. ಅವಾಗ ಅವ ಅಪ್ರಿಷಿಯೇಟ್ ಮಾಡ್ತಾನೆ ಇವನಿಗೆ. ಧ್ಯಾನ್ಚಂದ್ ಅವ್ರು ಇಷ್ಟು ದೊಡ್ಡದು ಒಂದು ಆಟಗಾರ ಹಣ ಅಂತೇಳಿ ಅಪ್ರಿಷಿಯೇಟ್ ಮಾಡಿ, ನೀವು ನಮ್ಮ ಜರ್ಮನಿಗೆ ಬರ್ರಿ. ಅವಾಗ ಧ್ಯಾನ್ಚಂದ್ ಇದ್ದಿದ್ದು ಅವ್ರ ರ್ಯಾಂಕ್ ಏನಿದ್ರೆ ಒಂದು ಆರ್ಡಿನರಿ ಸಿಪಾಯಿ ಅಂತೇಳಿ ಜಾಯಿನ್ ಮಾಡಿದ್ರು. ಅಂದ್ರೆ ಆರ್ಮಿ ಒಳಗೆ ಸಿಪಾಯಿ ಇದ್ದವರಿಗೆ ಜರ್ಮನ್ ಸರ್ವಾಧಿಕಾರಿ ಹಿಟ್ಲರ್ ಏನು ಮಾಡ್ತಾನೆ, ನಮ್ಗೆ ನಿಮ್ಗೆ ಒಂದು ಪೌರತ್ವ ಕೊಡ್ತೀವಿ, ನೀವು ಜರ್ಮನಿಗೆ ಬಂದು ಶಿಫ್ಟ್ ಆಗು, ಈ ಸಿಪಾಯಿ ಏನು ಮಾಡ್ತೀವಿ, ನೀವು ಸೀದಾ ನಾವು ಅನ್ನೋದು ಆರ್ಮಿ ಅಡ್ಮಿರಲ್ ಕ್ಯಾಪ್ಟನ್ ಮಾಡ್ತೀವಿ, ಅದ್ರದ್ದು ಸಿದ್ಧ ನೀ ನಂಬಲ್ಲಿ ಬಾ ಅಂತ ಕರೀತಾನೆ. ಅವಾಗ ಇವ್ರ ದೇಶಭಕ್ತಿ ನೋಡಿ ಅವ ಅಂತಾನೆ, ನಾನು ಎಲ್ಲಿ ಬರ್ಲಿಕ್ಕೆ ಆಗಂಗಿಲ್ಲ, ನಾವು ಹಿಂದೂಸ್ತಾನ ಬಿಟ್ಟು ಬರೋಂಗಿಲ್ಲ, ನಾನು ಸಿಪಾಯಿ ಅಂತೇಳಿ ಭಾರತ ದೇಶನಾಗೆ ಸರ್ವ್ ಮಾಡ್ಬೇಕಂತೀನಿ, ನಾನು ಕ್ಯಾಪ್ಟನ್ ಜರ್ಮನ್ ಬರ್ಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾನೆ. ಇದು ಒಂದು ಅವ್ರದ್ದು ದೊಡ್ಡ ದೇಶಭಕ್ತ ಇದ್ದ ಅಂತ ಹೇಳಿ ಇದು ಶೋ ಮಾಡ್ತಾರೆ. ಇದೊಂದು ದೊಡ್ಡ ಎಲ್ಲದ್ರಾಗೂ ಒಂದು ಸ್ಪೋರ್ಟ್ಸ್ ಪ್ಯಾಟರ್ನಿಟಿ ಒಳಗೆ ಧ್ಯಾನ್ಚಂದ್ ಅಂತ ಸ್ಯಾಕ್ರಿಫೈಸ್, ಧ್ಯಾನ್ಚಂದ್ ಅಂತ ಹೆಸರು ಯಾವುದೂ ಸ್ಪೋರ್ಟ್ಸ್ನಾಗ ಇಷ್ಟು ದೊಡ್ಡ ಹೆಸರಿಲ್ಲ, ಮತ್ತು ಅಷ್ಟು ದೊಡ್ಡ ಮಾಂತ್ರಿಕ ಹಾಕಿ ಆಟಗಾರ ಮತ್ತೆಂದೂ ಆಗಿಲ್ಲ. ಅದು ಆದಮೇಲೆ ಇಂಡಿಯಾ ಎಷ್ಟು ಸರಿ ಟ್ರೈ ಮಾಡ್ತಾ ಇದೆ ಒಲಿಂಪಿಕ್ ಗೋಲ್ಡ್ ಮೆಡಲ್ಗೆ ಟ್ರೈ ಮಾಡ್ಲಿಕ್ಕೆ. ರಾತ್ರಿ ಲಾಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಬಂದಿದ್ದೇ ನಮ್ಮ 80ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ನಾಗ 80. ಅಷ್ಟು ಡಿಫ್ರೆನ್ಸ್ ಆಯಿತು ಆವಾಗಿಂದ ಈಗ ತಾನೆ. ಈಗ 80ರಿಂದ ಮತ್ತೆ ನಮಗೆ ಗಗೋಲ್ಡ್ ಮೆಡಲ್ ಬರಲಿಕ್ಕೆ ಆಗವಲ್ಲ. ಈಗ ಮತ್ತೆ ನಾವು ಸೆಮಿಫೈನಲ್ನಾಗೆ ಸೋತೀವಿ, ಥರ್ಡ್ ಪ್ಲೇಸ್ ಆಯಿತು. ಇನ್ನೊಂದನ್ನು ನಾವು ಗೋಲ್ಡ್ ಮೆಡಲ್ ರೀಚ್ ಆಗ್ಲಿಕ್ಕೆ ಆಗವತ್ತು. ದ್ಯಾಟ್ ಶೋಸ್ ಅವ್ರು ಏನು ಆಟಗಾರ ಆಗಿದ್ರು, ಅಂಥ ಹೈ ಕ್ವಾಲಿಟಿ ವರ್ಲ್ಡ್ ಹಾಕಿ ಪ್ಲೇಯರ್ ಆಗಿದ್ರು ಅಂತ ಶೋ ಮಾಡ್ಬೋದು. 2 ಮಾತು